ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಪತಂಜಲಿ ಯೋಗ ಸಮಿತಿ ವತಿಯಿಂದ ರಾಯಚೂರಿನಲ್ಲಿ ಸಾರ್ವಜನಿಕರಿಗಾಗಿ 1 ವಾರಗಳ ಕಾಲ ಉಚಿತ ಯೋಗ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಸಿಬ್ಬಂದಿ, ವಿದ್ಯಾರ್ಥಿಗಳು ಕೂಡ ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಇದೇ 22ರವರೆಗೆ ಯೋಗ ತರಬೇತಿ ನಡೆಯಲಿದೆ. ತಲೆಯನ್ನ ನೆಲಕ್ಕೆ ಬಲಗೈ ಹಿಂದಗಡೆ ಹೋಗಿ ನಾವು ಹಿಂದಕ್ಕೆ ನೋಡ್ತಾ ಇದ್ದೀವಿ. ಬಟರ್ಫ್ಲೈ ಮಾಡೋಣ. 2 ಕಾಲುಗಳನ್ನ ಮೇಲೆ, ಒಂದು ಎಕ್ಸೆಲ್ ಮತ್ತೆ ಎಕ್ಸರ್ಸೈಸ್ ಇರಬಹುದು. ದೂರದರ್ಶನದೊಂದಿಗೆ ಯೋಗ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಸೋಮನಾಥ ರೆಡ್ಡಿ ಯೋಗವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಿರಲು ಸಹಕಾರಿಯಾಗಿರಲಿದೆ ಹಾಗೂ ವಿವಿಧ ಕಾಯಿಲೆಗಳಿಂದ ಮುಕ್ತರಾಗಲು ನೆರವಾಗಲಿದೆ ಎಂದರು. ಮೆಂಟಲಿ ಏನು ಡಿಸಬಿಲಿಟಿ ಇರ್ತಾವ, ಅವರಿಗೆ ಸೈಕಾಟ್ರಿಕ್ ಏನು ಪ್ರಾಬ್ಲಮ್ ಇರ್ತಾವೆ, ಅದರಿಂದ ನಾವು ಹೊರ ಬರ್ಬೋದು. ಇದರಿಂದ ಯೋಗ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿನ ನಾವು ಲಾಭ ತೆಗೆದುಕೊಳ್ಬೋದು. ಯೋಗಾಗ್ರತೆಯನ್ನು ನಾವು ಇದರಿಂದ ತೆಗೆದುಕೊಳ್ಳೋದು. ಇನ್ನೋರ್ವ ಶಿಬಿರಾರ್ಥಿ ಶ್ರೀದೇವಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳುವುದರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚಿಸಿಕೊಳ್ಳುವ ಜೊತೆಗೆ ರೋಗಗಳಿಂದ ಮುಕ್ತರಾಗಲು ಅನುಕೂಲವಾಗಲಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳುವುದು ಒಳಿತು ಎಂದರು. ಮಹಿಳೆಯರಿಗಂತೂ ಬಹಳ ಉಪಯುಕ್ತವಾಗಿದೆ ಈ ಯೋಗದಿಂದ. ಆಮೇಲೆ ಈಗಿನ ಮಕ್ಕಳ ಹತ್ರ ಸಿಸ್ಟ್ ಅಂತ, ಆಮೇಲೆ PCOD ಪ್ರಾಬ್ಲಮ್ ಎಲ್ಲ ಗುಣವಾಗುತ್ತೆ ಇದರಿಂದ. ಕೃಷಿ ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ಮುಖ್ಯಸ್ಥ ಡಾ ರಾಜಣ್ಣ ಇದೇ 15ರಿಂದ 22ರವರೆಗೆ ನಡೆಯಲಿರುವ ಯೋಗ ತರಬೇತಿ ಶಿಬಿರದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಯೋಗಾಸನಗಳನ್ನು ಹೇಳಿಕೊಡಲಾಗುತ್ತದೆ. ಯೋಗ ಮನುಷ್ಯನನ್ನು ಹೆಚ್ಚು ಕ್ರಿಯಾಶೀಲರಾಗಿ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಪ್ರತಿದಿನ ಅರ್ಧ ಗಂಟೆ ಯೋಗವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತೇವೆ. ಯಾವ ತರ ಮಾಡ್ಕೋಬೇಕು? ಪತಂಜಲಿ ಯೋಗ ಸಮಿತಿಯ ಜಿಲ್ಲಾಧ್ಯಕ್ಷ ಋತುರಾಜ್ ಯೋಗ ಶಿಬಿರದಲ್ಲಿ ಸೂರ್ಯ ನಮಸ್ಕಾರ, ಆಹಾರ ಕ್ರಮ ಸೇರಿದಂತೆ ವಿವಿಧ ಆಸನಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು. ಎಲ್ಲರಿಗೂ ಆರೋಗ್ಯ ಸಿಗಬೇಕು, ಎಲ್ಲರೂ ಆರೋಗ್ಯವಂತ ಆಗಿ ಇರಬೇಕು. ಮತ್ತೆ ಇಂಟರ್ನ್ಯಾಷನಲ್ ಯೋಗ ಡೇ ಒಂದೇ ದಿವಸ ಮಾಡೋದಂತ ಇಲ್ಲ, ಎಲ್ಲರೂ ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೊಂಡು ರೋಗಲಿಂದ ಮುಕ್ತ ಆಗಬೇಕು ಅಂತ ಈ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಯೋಗ ಶಿಕ್ಷಕ ಶ್ರೀಪಾದ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತವಾಗಿ ಯೋಗ ಶಿಬಿರವನ್ನು ಆಯೋಜಿಸಲಾಗಿದೆ. ಯೋಗ ಮಾಡುವುದರಿಂದ ದಿನಪೂರ್ತಿ ಕ್ರಿಯಾಶೀಲರಾಗಿರಲು ಸಹಕಾರಿಯಾಗಿರಲಿದೆ. ಜೊತೆಗೆ ಆಹಾರ ಪದ್ಧತಿ, ಜೀವನ ಶೈಲಿ ಸೇರಿದಂತೆ ಇನ್ನಿತರೆ ವಿಷಯಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ನೋವು ಕಡಿಮೆ ಆಗಲಿಕ್ಕೆ ಆಸನಗಳು, ಮತ್ತೆ ನಮ್ಮ ಮಂಡಿ ನೋವುಗಳ ಆಸನಗಳು, ಮತ್ತೆ ಸ್ಟ್ರೆಂಥನಿಂಗು, ಮತ್ತೆ ಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥ ಆಸನಗಳನ್ನು ಕಲಿಸ್ತೀವಿ.